SMAW 1G position MS round pipe welding. SMAW 1G position on MS round pipe welding. 1G ಪೊಸಿಷನ್ನಲ್ಲಿ ಶೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಪ್ರಕ್ರಿಯೆಯನ್ನು ಬಳಸಿಕೊಂಡು ರೌಂಡ್ ಪೈಪ್ನಲ್ಲಿ ವೆಲ್ಡಿಂಗ್ ಮಾಡಲಾಗುತ್ತದೆ. ಈ ಪೊಸಿಷನ್ನಲ್ಲಿ ಪೈಪನ್ನು ಅಡ್ಡಲಾಗಿ ಇಡಲಾಗುತ್ತದೆ ಮತ್ತು ಮೇಲಿನ ಭಾಗದಲ್ಲಿ ಮಾತ್ರ ವೆಲ್ಡಿಂಗ್ ಮಾಡಲಾಗುತ್ತದೆ. ಇದಕ್ಕೆ ನಿಖರವಾದ ನಿಯಂತ್ರಣ ಮತ್ತು ವೆಲ್ಡಿಂಗ್ ಎಲೆಕ್ಟ್ರೋಡ್ನ ಸರಿಯಾದ ನಿರ್ವಹಣೆ ಅಗತ್ಯವಿರುತ್ತದೆ. ಇದರಿಂದಾಗಿ ಸಮನಾದ ಪೆನಿಟ್ರೇಷನ್ ಮತ್ತು ಸ್ವಚ್ಛವಾದ ಫಿನಿಶಿಂಗ್ ಖಚಿತಪಡಿಸಿಕೊಳ್ಳಬಹುದು. ಪೈಪ್ ವೆಲ್ಡಿಂಗ್ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಬಲವಾದ ಬಾಳಿಕೆ ಬರುವ ಜಾಯಿಂಟ್ ಪಡೆಯಲು ಈ ಟೆಕ್ನಿಕ್ ಅವಶ್ಯಕವಾಗಿದೆ. ವೆಲ್ಡಿಂಗ್ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಮೊದಲು ಎಲ್ಲ ಸುರಕ್ಷತಾ ಉಪಕರಣಗಳನ್ನು ಧರಿಸಿ ಮತ್ತು ವೆಲ್ಡಿಂಗ್ ಹೆಲ್ಮೆಟ್ನ ಫಿಲ್ಟರ್ ಗ್ಲಾಸ್ ಅನ್ನು ಪರಿಶೀಲಿಸಿ. ಶೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಬಳಸಿ ರೌಂಡ್ ಪೈಪ್ನಲ್ಲಿ 1G ಪೊಸಿಷನ್ನಲ್ಲಿ ವೆಲ್ಡಿಂಗ್ ಜಾಯಿಂಟ್ ಮಾಡುವ ಪ್ರಕ್ರಿಯೆಯನ್ನು ಕಲಿಯೋಣ. ಮೊದಲು ವರ್ಕ್ಪೀಸ್ಗಾಗಿ ಡ್ರಾಯಿಂಗ್ ಪ್ರಕಾರ ಸೂಕ್ತ ಗಾತ್ರದ 2 ಪೈಪ್ಗಳನ್ನು ಕತ್ತರಿಸಿ. ಫೈಲ್ ಅಥವಾ ವೈರ್ ಬ್ರಷ್ನಿಂದ ವರ್ಕ್ಪೀಸ್ ಅನ್ನು ಸ್ವಚ್ಛಗೊಳಿಸಿ. ಜಾಯಿಂಟ್ ಮಾಡಲು ವರ್ಕ್ಪೀಸ್ ಅನ್ನು ವೆಲ್ಡಿಂಗ್ ಟೇಬಲ್ ಮೇಲೆ ಫ್ಲಾಟ್ ಪೊಸಿಷನ್ನಲ್ಲಿ ಇರಿಸಿ. ನಂತರ ಮಷೀನ್ನ ಋಣಾತ್ಮಕ ಅಂದರೆ ನೆಗೆಟಿವ್ ಟರ್ಮಿನಲ್ ಅನ್ನು ಎಲೆಕ್ಟ್ರೋಡ್ ಹೋಲ್ಡರ್ಗೆ ಮತ್ತು ಧನಾತ್ಮಕ ಅಂದರೆ ಪಾಸಿಟಿವ್ ಟರ್ಮಿನಲ್ ಅನ್ನು ವೆಲ್ಡಿಂಗ್ ಟೇಬಲ್ಗೆ ಸಂಪರ್ಕಪಡಿಸಿ. ವೆಲ್ಡಿಂಗ್ ಮಷೀನ್ ಆನ್ ಮಾಡಿ, ಕರೆಂಟ್ ಮತ್ತು ವೋಲ್ಟೇಜ್ ಅನ್ನು ಸೆಟ್ ಮಾಡಿ, ತದನಂತರ ಆರ್ಕ್ ಅನ್ನು ಉತ್ಪಾದಿಸಿ. ವರ್ಕ್ಪೀಸ್ ಅನ್ನು ತಿರುಗಿಸುವಾಗ ಪ್ರತಿ 120 ಡಿಗ್ರಿ ಕೋನದಲ್ಲಿ ಟ್ಯಾಕ್ ವೆಲ್ಡ್ ಮಾಡಿ. ವರ್ಕ್ಪೀಸ್ನ ಲಂಬ ಅಕ್ಷದ 10 ಡಿಗ್ರಿ ಕೋನದಲ್ಲಿ ವೆಲ್ಡಿಂಗ್ ಎಲೆಕ್ಟ್ರೋಡ್ ಅನ್ನು ಹಿಡಿದಿಟ್ಟು ವರ್ಕ್ಪೀಸ್ ಅನ್ನು ತಿರುಗಿಸುವ ಮೂಲಕ ವೆಲ್ಡಿಂಗ್ ಅನ್ನು ಪ್ರಾರಂಭಿಸಿ. ವೆಲ್ಡಿಂಗ್ ಪೂರ್ಣಗೊಂಡ ನಂತರ ವೆಲ್ಡಿಂಗ್ ಜಾಬ್ ಅನ್ನು ಟಾಂಗ್ಸ್ ಇಂದ ಹಿಡಿದು ವರ್ಕಿಂಗ್ ಟೇಬಲ್ ಅಥವಾ ಅನ್ವಿಲ್ ಮೇಲೆ ಇರಿಸಿ. ಚಿಪ್ಪಿಂಗ್ ಹ್ಯಾಮರ್ ಸಹಾಯದಿಂದ ಜಾಬ್ ಇಂದ ಸ್ಲ್ಯಾಗ್ ಮತ್ತು ಸ್ಪ್ಯಾಟರ್ ಅನ್ನು ತೆಗೆದುಹಾಕಿ ಮತ್ತು ನಂತರ ಜಾಬ್ ಅನ್ನು ವೈರ್ ಬ್ರಷ್ನಿಂದ ಸ್ವಚ್ಛಗೊಳಿಸಿ. ಜಾಬ್ ಅಲ್ಲಿ ಏನಾದರೂ ದೋಷಗಳು ಇದೆಯೇ ಎಂದು ಪರಿಶೀಲಿಸಿ. ಫಲಿತಾಂಶ: ರೌಂಡ್ ಪೈಪ್ನಲ್ಲಿ 1G ಪೊಸಿಷನ್ನಲ್ಲಿ ಜಾಯಿಂಟ್ ಮಾಡಲಾಗಿದೆ. ಸಾರಾಂಶ: ಶೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ SMAW ಟೆಕ್ನಿಕ್ ಬಳಸಿಕೊಂಡು ರೌಂಡ್ ಪೈಪ್ನಲ್ಲಿ 1G ಪೊಸಿಷನ್ನಲ್ಲಿ ವೆಲ್ಡಿಂಗ್ ಮಾಡುವ ಪ್ರಕ್ರಿಯೆಯನ್ನು ಈ ವಿಡಿಯೋದಲ್ಲಿ ತೋರಿಸಲಾಗಿದೆ. ಇದರಲ್ಲಿ ಪೊಸಿಷನ್ ಸೆಟಪ್, ಸುರಕ್ಷತಾ ಮುನ್ನೆಚ್ಚರಿಕೆಗಳ ಪ್ರಾಮುಖ್ಯತೆ, ಸಲಕರಣೆಗಳ ತಯಾರಿ ಮತ್ತು ವೆಲ್ಡಿಂಗ್ ಪ್ರಕ್ರಿಯೆಯ ಮಾಹಿತಿಯನ್ನು ನೀಡಲಾಗಿದೆ. ಸರಿಯಾದ ಹ್ಯಾಂಡ್ಲಿಂಗ್, ಪೊಸಿಷನಿಂಗ್ ಮತ್ತು ಈ ಪ್ರಕ್ರಿಯೆಯಲ್ಲಿ ಸ್ವಚ್ಛವಾದ, ಬಲವಾದ ವೆಲ್ಡ್ ಜಾಯಿಂಟ್ ಪಡೆಯುವುದರ ಮೇಲೆ ಒತ್ತು ನೀಡಲಾಗಿದೆ. ವಿಡಿಯೋ ಅಂತ್ಯದಲ್ಲಿ ವೆಲ್ಡಿಂಗ್ ಮಾಡಿದ ನಂತರ ಗುಣಮಟ್ಟವನ್ನು ಖಚಿತಪಡಿಸಿಕೊಳ್ಳಲು ಶುಚಿಗೊಳಿಸುವಿಕೆ ಮತ್ತು ತಪಾಸಣೆ ಪ್ರಕ್ರಿಯೆಯನ್ನು ತೋರಿಸಲಾಗಿದೆ. ಈಗ ನಿಮಗಾಗಿ ಒಂದು ಚಟುವಟಿಕೆ ಇದೆ. ಪೈಪ್ ಜಾಯಿಂಟ್ನಲ್ಲಿ ನಿಮ್ಮ ವೆಲ್ಡ್ ಬಲವಾಗಿಲ್ಲದಿದ್ದರೆ ಅಥವಾ 1G ಪೊಸಿಷನ್ನಲ್ಲಿ ವೆಲ್ಡಿಂಗ್ ಮಾಡುವಾಗ ವೆಲ್ಡ್ ಲೈನ್ನಲ್ಲಿ ದೋಷಗಳಿದ್ದರೆ ಅದಕ್ಕೆ ಕಾರಣವೇನಿರಬಹುದು? ಮಷೀನ್ ಸೆಟ್ಟಿಂಗ್ಗಳು, ವೆಲ್ಡಿಂಗ್ ಟೆಕ್ನಿಕ್ ಅಥವಾ ವರ್ಕ್ಪೀಸ್ ಸ್ಥಾನದಲ್ಲಿ ದೋಷವಿರಬಹುದೇ? ಯೋಚಿಸಿ.